ನಡೆ ತರುತ್ತ ವಿಜಯನ ಕಾಮಿನಿಯ ಗ್ರಹಕ್ಕೆ. ಒಳಗಡೆ ಹೋಗ್ತಿದೆ ಮನೆ, ಅದು ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಮತ್ತೆ. ಅದೇ ನೋಡುವ. ಓಯ್ ಓಯ್, ಯಾರಿದ್ದೀರಾ? ನಾವುಂಟು ನಾವೊಂದು 2 ಜನ ಅಲ್ಲ. ಒಬ್ಬಳೆ. ಮನೆಯಲ್ಲಿ ನಾಯಿ ಸಾಕಿದ್ದೀರಾ? ನಾಯಿ ಇಲ್ಲ, ನಾನುಂಟು, ನಾ ಇದ್ದೇನಲ್ಲ. ಓ ಸುಳ್ಳಲ್ಲ, ರಗಳೇ ಇಲ್ಲ, ಹಾಗಾಗಿ ತೊಂದರೆ ಇಲ್ಲ ಅಂತ ಆಯ್ತು. ಒಳಗೆ ಬರ್ಬಹುದಾ? ಅಲ್ಲೇನಿಲ್ಲ, ಬಂದೆ ನಾನೇ. ಆಯ್ತು ಆಯ್ತು. ನಮ್ಮನೇಲಿ ಹಾ, ನಾವು ನಾಯಿ ಸಾಕೋದಿಲ್ಲ. ನೀವಿದ್ದೀರಿ ಅಂತ ಹೇಳಿದ್ರಲ್ಲ. ಅಲ್ಲ, ಮತ್ತೆ ನಾನು ಒಳಗಡೆ ಇರ್ತೆ. ಹಾ, ಆದ್ರೆ ನಾಯಿ ಎಲ್ಲಿರ್ಬೇಕು ಹೇಳು? ಹೊರಗಡೆ. ಹೌದು. ಆದ್ರೆ ನಾಯಿ ಸಾಕೋದಿಲ್ಲ, ಯಾಕೆ ಹೇಳು? ಯಾಕೆ? ನಾಯಿ ಯಾಕೆ ಬೇಕು? ಮನೆ ಕಾಯ್ಲಿಕ್ಕೆ ಬೇಕು. ಹೌದು. ನಿಮ್ಮಂತ ಹುಡುಗರ ಮಕ್ಕಳೇ ನಮ್ಮನೆ ಸುತ್ತ ಬರ್ತಾ ಇರ್ತಾರೆ. ಹಾಗಾಗಿ ಮನೆ ಕಾಯ್ಲಿಕ್ಕೆ ನಾಯೇ ಬೇಕಾಗುದಿಲ್ಲ. ಅವ್ನು ಒಳಗೆ ಹೋದವ ಎಷ್ಟೊತ್ತಿ ಹೊರ ಬತ್ತಾ, ನಾಯಿ ಎಷ್ಟೊತ್ತಿ ಒಳಗೆ ಹೋಗ್ಲಿ ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ನಾಯಿ ಸಾಕುದೇ ಇಲ್ಲ. ಭಯಂಕರ ಬುದ್ಧಿವಂತರು ನೀವು. ನೀ ಅದರಲ್ಲೂ ಖರ್ಚು ಉಳಿಸೇ ಬಿಟ್ರಿ. ಉಳಿಸೆ. ಹೌದು. ನೀ ಎಷ್ಟೊತ್ತಾಯ್ತಾ ಸುತ್ತ ಬರ್ಲಿಕ್ಕೆ ಹಿಡಿದು? ನಾ ಸುತ್ತ ಬರ್ತಿರ್ಲಿಲ್ಲ. ಇಲ್ಲ ಇಲ್ಲ, ನೇರ ಬಂದದ್ ನಾನು. ಅದಕ್ಕೆ ಒಳಗೆ ಬರುವುದಂತ ಕೇಳಿದ್ದು. ಬಾ ಬಾ ಒಳಗ್ ಬಾ. ಒಳಗ್ ಬರ್ಬೋದಾ? ಯಾರು ನೀನು? ನಾನ? ನೀ ಯಾರು ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ವಾ? ಅಯ್ಯೋ ದೇವ್ರೆ, ಸಣ್ಣ ಪುಟ್ಟ ಜನ ತಿಳ್ಕೊಬೇಡಿ. ಯಾರ ಯಾರ ಜನ ನೋಡ್ಲಿಕ್ಕೆ ಸಣ್ಣದಲ್ಲ ಬಿಡೋದು, ಪ್ರಶ್ನೆ ಬೇರೆ. ಜೀವದಲ್ಲ ಅದಲ್ಲ. ನೀವು ಕೇಳಿದ್ದೀರಾ? ಯಾವ್ದಾ? ಆದಿತ್ಯಪುರ. ಅದು ನಮ್ಮದೇ. ಅದು ಯಾವಾಗ ತಕೊಂಡ್ರಿ? ಕ್ರೈಕ್ ತಗೊಂಡದಲ್ವಾ? ಮತ್ ನಮ್ಮದೇ ಅಂದ್ರೆ ಅದು ಅಂದ್ರೆ ನಾನು ಅದ್ರಲ್ಲೇ ಇದ್ದೇನಲ್ಲ, ಆಗ ನಿಮ್ಮತ್ತೆ. ಹಂಗಾಗಿ ದೊಡ್ಡದೆಲ್ಲ ನಮ್ಮದೇ ಅಂತ. ಆಗ್ಲಿ. ಅಲ್ಲಿ ಅಧಿಕಾರಿಗಳು ವಿಕ್ರಮಸೇನ ಏನು ವಿಕ್ರಮಸೇನ ನಾನು ನೋಡ್ಲಿಲ್ವೇನ? ಅವ್ರನ್ನ ಸಣ್ಣಿಂದ ನೋಡಿದ್ದೇನೆ. ವಿಕ್ರಮಸೇನ ಮಹಾರಾಜರು ಅಂದ್ರೆ ಎಂಥವ್ರು? ನೀನು ಕಂಡ್ರೆ ಅವರು ನೋಡಿದ್ದು ಎಲ್ಲಿ? ನಾನು ನಮ್ಮ ಬೇಕಷ್ಟು ಕಡೆ ನೋಡಿದ್ದೇನೆ. ಅರಮನೆಯಲ್ಲೂ ನೋಡಿದ್ದೇನೆ, ಹೊರಗಡೆ ಬಂದಾಗಲೂ ನೋಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಹೌದಾ? ಹೌದು. ಅವ್ರು ನೋಡಿದ್ರಿ? ಅವ್ರು ನೋಡಿದ್ದೇನೆ. ಅವರಲ್ಲ ನೀನು. ಅಲ್ಲ ಅಂತ ಆಯ್ತು. ಹೇಳಿದ್ರೆ ಮತ್ತೆ ನೋಡು, ನಾನು ಅವ್ರಂತ ಹೇಳಿದ್ದಲ್ಲ, ಅವರ ಮಗ ಯುವರಾಜ. ಯಾರು? ಬನ್ನಿರಿ ಕಡೆಗೆ, ಬನ್ನಿ 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 ಬನ್ನಿರಿ ಕಡೆಗೆ, ಬನ್ನಿ 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 ಬನ್ನಿರಿ ಕಡೆಗೆ. ಆಸನ ನೀತಿಯ ನಿಮಗೆ, ಆಸನ ನೀತಿಯ ನಿಮಗೆ. ಮುನ್ನ ನೋಡಿದುದಿಲ್ಲ ನೀವಾರೆನ್ನುವುದ, ಮುನ್ನ ನೋಡಿದುದಿಲ್ಲ ನೀವಾರೆನ್ನುವುದೆನ್ನುವುದು ಸಿರೆನಗೆ. ಬನ್ನಿರಿ ಕಡೆಗೆ, ಆಸನವು ನೀತಿಯ ನಿಮಗೆ. ಮುನ್ನ ನೋಡಿದುದಿಲ್ಲ ನೀವ್ಯಾರೆನ್ನುವುದು ಸಿರೆನಗೆ. ನೀವ್ಯಾರೆನ್ನುವುದು ಸಿರೆನಗೆ. ತಿನ್ನಂತ 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 ತಿನ್ನ ತಿಂತ ತೀಗ ತಿನ್ನ ತಾಗ ತಿನ್ನ ತೀಗ ತಿನ್ನ ತಿಂದಂತ ತೀಗ ತಿನ್ನ ತಾಗ ತಿನ್ನ ತೀಗ ತಿನ್ನ ತಿಂದಂತ ತೀಗ ತಿನ್ನ ತಾಗ ತಿನ್ನ ತೀಗ ತಿನ್ನ ತಿಂದಂತ ತೀಗ ತಿನ್ನ ತಾಗ ತಿನ್ನ ತಿತ್ತೋಂತ ತದಿಂತರಿಗಿಡತಗ ತೈ ತದಿಂತರಿಗಿಡತಗ ತಾ ತದಿಂತರಿಗಿಡತಗ ತೈ ತದಿಂತರಿಗಿಡತಗ ತಾ ತದಿಂತರಿಗಿಡತಗ ತೈ ತದಿಂತರಿಗಿಡತಗ ತೈ ತದಿಂತರಿಗಿಡತಗ ತೈ ತಿತ್ತ 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 ಎಳೆನೀರೋ ಹಾಲು ಎಳೆನೀರೋ ಹಾಲು ಕುಡಿಯಿರಿ ಉಲಿವೀಳ್ಯವ ಕೊಡಲು. ಎಳೆನೀರು ಹಾಲು ಎಳೆನೀರು ಹಾಲು ಕುಡಿಯಿರಿ ಉಲಿವೀಳ್ಯವ ಕೊಡಲು.
ಕುಡಿಯಿರಿ ಉಲಿವೀಳ್ಯವ ಕೊಡಲು ಬಳಲಿದೆ ಬಡತನ ಬಳಲಿದೆ ಬಡತನ ಬಳಲಿದೆ ಬಡತನ ತೊಲಗಿತು ಪುಣ್ಯದಿ ನೀವು ಬಂದ್ಮೇಲೆ ತೊಲಗಿತು ಪುಣ್ಯದಿ ಗೆಲುವಾಯಿತು ಮನಗೆ ಗೆಲುವಾಯಿತು ಮನಗೆ ಗೆಲುವಾಯಿತು ಮನಗೆ ಬನ್ನಿ 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 ಬನ್ನಿರಿ ಕಡೆಗೆ ಬನ್ನಿರಿ ಕಡೆಗೆ ಆಸನ ಬಂದಿದ್ದೀಯ ನಿಮಗೆ ದಿತ್ತಿ ತಿನ್ನಗದ ದತ್ತೈ ದಿತ್ತಿ ಅದತ್ತೈ ಅದಿತ್ತಿ ಅದಿತ್ತೋಂತ ಅದೀಪ್ತೋ ದಿತ್ತಿ ತೈ ದೀಪ್ತೋ ದಿತ್ತಿ ತೈ ದೀಪ್ತೋ ದಿತ್ತಿ ತೈ ದೀಪ್ತೋ ಬಳಲಿದ ಬಡತನ ತೊಲಗಿತು ಪುಣ್ಯದಿ ಗೆಲುವಾಯಿತು ಮನಗೆ ಗೆಲುವಾಯಿತು ಮನಗೆ ದೀಗದಿಂದ ತಾಗಡದಿಂದ ದಿತ್ತೋಂತದಿಂದತ್ತ ಇಲ್ಲಿ ಇಲ್ಲಿ ದೀಗಡದಿಂದ ತಾಗಡದಿಂದ ದಿತ್ತೋಂತದಿಂದತ್ತ ದಿತ್ತೋಂತೋಂತದಿಂದ ತತ್ತೋಂತದಿಂದತ್ತ ದಿನ ದಿತ್ತೋಂತೋಂತದಿಂದ ತತ್ತೋಂತದಿಂದತ್ತ ತೈತ ತೋಂ ತೈತ ತೋಂ ತೈತ ತೋಂ ತಿನ್ನತ್ತ ತೈತ ತೋಂ ತೈತ ತೋಂ ತೈತ ತೋಂ ತಿನ್ನತ್ತ ತೋಂ 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 ತಿನ್ನತ್ತ ತೋಂ 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 ತಿನ್ನತ್ತ ತಿನ್ನಗರದ ತತ್ತೈ ದಿಡ್ದಿಡ್ತಾಂ 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 ತತ್ತಂ ದಿಡ್ದಿಡ್ತಾಂ ದಿಡ್ದಿಡ್ತಾಂ ತತ್ತಂ ದಿಡ್ದಿಡ್ತಾಂ 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 ತತ್ತಂ ದಿಡ್ದಿಡ್ತಾಂ ಗೆಲುವಾಯಿತು ಮನಗೆ ಬನ್ನಿ 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 ಬನ್ನಿರಿ ಕಡೆಗೆ ಬನ್ನಿರಿ ಕಡೆಗೆ ಆತನ ಬಂದಿದ್ದೀಗೆ ನಿಮಗೆ ಬನ್ನಿ 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 ಏನು ತಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ಹೇಳಬೇಕಾದ್ರೆ ಬೇಡ ಅಲ್ಲ ಅವ್ರಿಗೇನೋ ನನ್ನ ಮೇಲೆ ಕಣ್ಣುಂಟು. ಒಟ್ಟಾರೆ ಇವತ್ತು ತೆಗೆಯುವ ಆಲೋಚನೆಯಲ್ಲಿದ್ದಾರೆ. ಆದ್ರೆ ನನ್ನ ಸಮಸ್ಯೆ ಬೇರೆ ಅಂತಲ್ಲ. ನೀವು ಸಣ್ಣ ಇರಬೇಕಾದ್ರೆ ಮುಚ್ಚಿ ಬಿದ್ದಿದ್ರ ಅನುಮಾನ ಉಂಟು. ಅಲ್ಲ, ಎರಡು ಕೈ ಮುಂದೆ ಹೋಗುದಿಲ್ಲ, ಕೈ ಅಡಿಯಾಗ್ಬಿಟ್ಟಿದ್ರ ಅಂತ ನೋಡಿದೆ. ಅಲ್ಲ
ಅದು ಇತ್ತೀಚೆಗೆ ಒಂದು ಹೊಸ ಕುಣಿತ ಕಂಡು ಹಿಡಿದಿದ್ದೇನೆ. ಹೌದಾ? ಯಾವುದದು? ಅದು ಇದೆ. ಅಂದ್ರೆ ಯಥೋ ಹಸ್ತ ತಥೋ ದೃಷ್ಟಿ ಹೇಳಿದ್ದಾರಲ್ಲ, ಹೌದು. ಹಾಗಾಗಿ ನನ್ನ ಮುಂದೆ ದೃಷ್ಟಿ ಕಾಣುವುದಿಲ್ಲ, ಅದಕ್ಕೆ? ಅದೇ ಹತ್ತಿರ ಇಟ್ಕೊಂಡು ಹಾಗಾಗಿ ಹಾಗೆ ಮಾಡ್ಬೇಕು. ಒಳ್ಳೇದು ಒಳ್ಳೆ. ಒಳ್ಳೇದಾಗಿದೆ ಒಳ್ಳೇದಾಗಿದೆ. ನಾನು ಮೊದಲು ಒಳ್ಳೆ ನಾಟ್ಯ ಮಾಡ್ತಿದ್ನ. ಅಲ್ಲಿ ನೀವು ಹೇಳುದು ಬೇಡ, ಈಗಲೇ ಗೊತ್ತಾಗ್ತಾ ಉಂಟು. ಹರಿವಾಣ ನರ್ತನ ಹಾ, ಅದನ್ನ ಕಂಡು ಹಿಡಿದವಳೆ ನಾನು. ಇದು ಹರಿವಾಣ ಕಲ್ಚಿಟ್ಕೊಂಡು ಹಾಗೆ ಮಾಡ್ತಿದ್ರ ಹಂಗಂತ ಒಂದಿನ ನರ್ತನ ಮಾಡುವಾಗ ಹಾ. ಬಿದ್ದು ಸೊಂಟಕ್ಕೆ ಪೆಟ್ಟು ಬಿತ್ತು. ಹಾ, ಅವತ್ತಿಂದ ಬಿಟ್ಟೆ. ಬಿಟ್ರೆ ಹಾ ಹಾ ಹಾ. ಇಲ್ದಿದ್ರೆ ಒಳ್ಳೆ ನಾಟ್ಯ ಆಗಿತ್ತ. ಹೌದಾ? ಬರೀ ಹರಿವಾಣವೋ ಅಲ್ಲ ಕೊಟ್ಬಾರಂದು ಉಂಟು ಮತ್ತೆ ಮನದಲ್ಲಿ ಹಂಡೆ ಇರ್ತಾನೆ. ಅದ್ರಾಗಲೇ ಇಲ್ಲ. ಮಹಾರಾಜ ಶಿವರಾಜರೇ, ನಿಜವಾಗಿ ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಹಳ ಸಂತೋಷ ಆಯ್ತು. ಬಡವರ ಮನೆಗೆ ಭಾಗೀರಥಿ ಬಂದ ಹಾಗಾಯ್ತು. ನೀವು ನಿಮ್ಮಂಥವ್ರು ನಾವೆಲ್ಲ ನಮ್ಮನೆ ಬರೋರು ಅಲ್ಲ, ಬಂದಿದ್ದೀರಲ್ಲ. ಹೌದು. ಎಷ್ಟು ಸಂತೋಷ ಆಗಿದೆ. ನನ್ನ ನಾಲಿಗೆಗೆ ಶಬ್ದಗಳೇ ಸಿಗುತ್ತಾ ಇಲ್ಲ. ಆದ್ರೂ ಇಷ್ಟು ಮಾತಾಡ್ತಾ ಇದ್ರು. ಆದ್ರೂ ಕಷ್ಟಪಟ್ಟು ಮಾತಾಡ್ತಾ ಇದ್ದೆ. ಹಾಗೆ ಹಾಗೆ. ಹಾ. ಹಾ. ಈಗ ಅವ್ರ ಕಾಲದಲ್ಲಿ ಉಸಿರು ಬಿಡುವುದು ಕಷ್ಟ ಆಗಿದೆ. ಹಾ. ಉಸಿರು ಬಿಡ್ತಾ ಮಾತಾಡ್ತಾ ಇದ್ದೇನೆ. ಹೌದು. ಎರಡು ಒಟ್ಟಿಗೆ ಮಾಡುವುದು ಗೊತ್ತಾಗ್ತಾ ಉಂಟು. ಆದ್ರೂ ಒಂದು ಯುವರಾಜರೇ, ನಾನು ಯುವರಾಜರೊಂದು ಒಳ್ಳೆ ಶ್ರೀಮಂತರು ಅಂತ ತಿಳಿದಿದ್ದೆ. ತಲೆ ಮೇಲೆ ಕಿರೀಟಾಲ ಇರ್ತದೆ ಅಂತ ಕೇಳಿದ್ದೆ. ಅದು ಏನೂ ಇಲ್ಲಲ್ಲ. ನಿಮಗೂ ನನ್ನ ಹಾಗೆ ಬಡತನ ಬಂದು ಹೊಟ್ಟೆಗಿಲ್ಲದೆ ಮಾರಾಟ ಮಾಡಿತ್ತಿದ್ರು. ಹೌದು, ಬರಗಾಲ ಬಂತಲ್ಲ, ಎಲ್ಲ ಮಾರಾಟ ಮಾಡಿದೆ. ಹೌದಾ? ಯಾಕೆ ಈ ಪರಿಸ್ಥಿತಿ ಬಂತು ಯುವರಾಜರೇ? ಏನು ಕತೆ ನಿಮ್ಮದ್ದು? ನಿಮ್ಗೆ ಇರ್ಲಿಕ್ಕೆ ಜಾಗ ಇಲ್ವಿ, ಅದಕ್ಕಾಗಿ ನಮ್ಮ ಮನೆಗೆ ಬಂದೆ. ಹೌದೌದು, ಎಲ್ಲೂ ಜಾಗ ಇಲ್ಲದೆ ನಿಮ್ಮನ್ನ ಬಿಡಾರ ಮಾಡುವಂತ ಬಂದೆ. ಎಂತ ಕತೆ ಯುವರಾಜರೇ? ಬನ್ನಿ, ನೀವು ನಿಲ್ಲುವುದಲ್ಲ, ಮತ್ತೆ? ನೀವು ನಿಲ್ಲುವುದಲ್ಲ, ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು, ಕುಳಿತುಕೊಳ್ಳಬೇಕು. ಅಷ್ಟೇ ಅಲ್ಲ ಮತ್ತೆ ಯುವರಾಜರೇ, ನಾನು ನಿಜವಾಗಿ ನಿಮ್ಮಂಥವ್ರ ಹತ್ತಿರ ನಿಂತು ಇಷ್ಟೆಲ್ಲ ಮಾತಾಡ್ತೀರಿ ಅನ್ನೋ ಕಲ್ಪನೆ ನನಗಿಲ್ಲ. ನಿಜವಾಗಿ ನೀವು ನಿಮ್ಮಂಥವ್ರು ಎಷ್ಟೋ ಕಾಲದಿಂದ ಒಳ್ಳೆ ಹೆಸರುಂಟು ನಿಮಗೆ. ನಿಮ್ಗೆ ಏನಿರಲಿ ಏನಿಲ್ಲದೆ ಇರಲಿ, ಯುವರಾಜರೇನು ಸುಳ್ಳಲ್ಲ. ನಿಜವಾಗಿ ನಿಮ್ಗೆ ಬಹಳ ಸಂತೋಷ ಆಯ್ತು. ನಿಮಗೆ ನಾನು ಕುಡಿಲಿಕ್ಕೆ ಏನು ಕೊಡಲಿ? ಈಗ ಏನಾಗಿದೆ ನಿಮ್ಮ ಪರಿಸ್ಥಿತಿ? ನೀವು ಕೂತ್ಕೊಳ್ಳಿ. ಇಲ್ಲ. ಯುವರಾಜರೇ, ನಿಮಗೆ ಇದಾಗಿದೆ. ಯಾವ್ದು? ಯಾರಲ್ಲಿ ಹೊಂಡ? ಎರಡು ಹೊಂಡ ತೆಗಿ. ಹೊಂಡುವ ಇಬ್ರಿಗೆ ಹೊಂಡ ಹೊಂಡುವ ಹೇಗದ? ಹೊಂಡ ಅದು ಹೊಂಡ ಅಂದ್ರಲ್ಲ ನೀವು. ಅದು ಉಸಿರು ಬಿಡುವಾಗ ಹಾ ಹಾ ನುಂಗಿ ಹಾ, ಬೊಂಡ ಹೋಗಿ ಹೊಂಡ ಆಯ್ತು. ಹೊಂಡ ಆಯ್ತು. ಹಾ ಹಾ, ಬೊಂಡ ಗುಳುಮಾಯ್ತು, ಹೊಂಡ ಹೊರಗೆ ಬಂತು. ಎರಡು ಎಳೆ ಎಳೆ ಬೊಂಡ ತೆಗಿ. ಹಾ. ನಿಮ್ಗೆ ಎಳ್ನೀರು ಅದಿತ್ತಲ್ಲ, ಹಾ ಅಡ್ಡಿಲ್ಲ. ಎಳ್ನೀರು ಕುಡಿ. ಹಾ. ಅದಲ್ಲ, ಹಾ. ಹಾಲಡ್ಡಿಲ್ವಾ? ಹಾ ಹಾ, ಅಡ್ಡಿಲ್ಲ ಅಡ್ಡಿಲ್ಲ. ನಮ್ ಸ್ವಂತದ್ದು ಹಾಲು. ಈಗ ಬರೀ ಹಾಲ ಅದಕ್ಕೇನಾದ್ರು ಸೇರಿಸ್ತೀರ? ಅಲ್ಲ, ಸಕ್ಕರೆ ಸೇರಿಸಿ ಕೊಡುವ. ನೀವು ಮತ್ತೆ ಬೇರೆ ಮನೆಯಿಂದ ಕೊಂಡ ಹಾಲು ಅಂತ ಯೋಚನೆ ಮಾಡೋದು ಬೇಡ. ನಾನು ಮನೆಯಲ್ಲಿ ಆಕಳ ಕಟ್ಟಿದ್ದೇನಲ್ಲ, ಹಾಗಾಗಿ ನಮ್ಮ ಮನೆ ಸ್ವಂತ ಹಾಲು. ನೀವು ಆಕಳ ಯೋಚನೆ ಮಾಡೋದೇ ಬೇಡ. ಹಾಗಾಗಿ ನೀವು ಈ ಹಾಲನ್ನೇ ಕುಡಿದು ನೀವು ಹೇಳಿ, ಒಂದು ಕೆಲಸ ಮಾಡುವ. ತಡಿಯ ಹಾಗಾಗಿ ನೀನೊಂದೆಲ್ಲಾದ್ರೂ ಮೈ ಮುಡಿದಿಯಲ್ಲ. ಒಂದು ಕೆಲಸ ಮಾಡುವ, ನೀವೇ ಕೂತ್ಕೊಳ್ಳಿ, ನಾನೇ ನಿಂತ್ಕೊಳ್ತೇನೆ. ಅಂದ್ರೆ ಇಲ್ಲ, ಆಗ ಹೆಂಗಸರು ನೀವು ಕೂತ್ಕೊಳ್ಳಿ ಅಂತ ಹೇಳುದು ನೀವು, ಎವಸುವುದು ನೀವೇ. ಆಗ ಹೆಂಗಸರು ಮುಟ್ಟಿದಾಗ ನಾಚಿಕೆ ಮಾಡಿಕೊಳ್ಬಾರ್ದು. ಯಾಕೆ? ಆರಂಭದಲ್ಲಿ ಆಗುತ್ತದೆ ಅದು, ಹಾಗೆ ಮುಟ್ಟಿ ಆ ನಾಚಿಕೆ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ಮುಟ್ಟಿದಾಗ ಬೇಡ ಅಂತ ಹೇಳ್ಬಾರ್ದು. ಆಗೋದೇ ಇದೆಲ್ಲ ಹೊಸದಾದಾಗ ಆಗೋದೇ, ಆಗ ಅಭ್ಯಾಸ ಆಗ್ತದೆ. ಅಯ್ಯೋ, ಇದೆಲ್ಲ ಮಾಡಿಸಿದ್ದು ನಾನು ಬಹಳ ದಿನದಿಂದ ಇಂಥ ಹರಳು ಹುಡುಕ್ತಾ ಇದ್ದೆ, ಸಿಕ್ಕಲೇ ಇಲ್ಲ. ಇದು ಎಷ್ಟು ಒಳ್ಳೇದುಂಟು. ಎಲ್ಲಿ ಮಾಡಿಸಿದ್ದು? ಒಳ್ಳೇದು. ಮತ್ತೆ ನನ್ನ ಕೈಗೆ ಎಷ್ಟು ಚಂದವಾಗಿ ಒಪ್ತದೆ ನೋಡಿ, ನನಗೊಂದು ಆಶ್ಚರ್ಯ ಆಗೋದು. ಇಂಥ ಹರಳೆ ಎಷ್ಟು ಸಂತೋಷ.
ಏನು ಇಲ್ಲೆಲ್ಲ ಏನೇನೋ ಇತ್ತು ಎಲ್ಲ ಇಲ್ಲಿ ಹಾಕೊಂಡೆ ಕೈ ಹಾಕಲ್ಲ. ಅಲ್ಲೇನೂ ಇಲ್ಲ. ಈಗ ಅಲ್ಲ ಸರ ಇತ್ತಲ್ಲ ಯಾವ್ದು? ಇಲ್ಲಮ್ಮ. ಒಳ್ಳೆ ಸರ ಯಾವ ಸರ ಎಲ್ಲಿ ಎತ್ತೇ ಇಲ್ಲ, ಎತ್ತೇ ಇಲ್ಲ. ಆಗ ಸರ ಕಂಡಿತ್ತೆ. ಸರ ಮನ್ಮಂದರಿಗಿತ್ತು. ಹೌದಾ? ಹೌದಾ? ಮೊನ್ನೆ ಇಟ್ಟು ಬಂದೆ. ಅಡ್ಡಿಲ್ಲ ಬನ್ನಿ ಕುತ್ಕೊಳ್ಳಿ. ಇದು ನೋಡಿ ಹಾಲಡ್ಡಿಲ್ಲ ಎಳನೀರಡ್ಡಿ ಏನಡ್ಡಿಲ್ಲ ಹೇಳಿ. ಅಯ್ಯೋ ನಾನು ಯುವರಾಜ ಅಂದಾಗ ನೀವು ಒಪ್ಪಿದ್ರ? ಹೌದು. ಯುವರಾಜ ಎಲ್ಲ ಹೀಗಿರ್ತಾರ? ಮತ್ತೆ ಯುವರಾಜನ ಜನ ನಾನು ಅಂತ ಹೇಳಲಿಕ್ಕೆ ಹೊರಟದ್ದು. ಯಾರು ನೀನ? ಹೌದು. ಯುವರಾಜ ಅಲ್ಲ. ಆ ಯುವರಾಜ ನೀ ಯುವರಾಜ ಹೇಳಿದೆ ಅಂತ ನಾನು ಇಷ್ಟು ಕುಣಿಸತ್ನಲ್ಲ. ತಡಿಯ ತಡಿಯ ಇಲ್ಲ ಇಲ್ಲ ಒಂದ್ಸರಿ ಇಲ್ಲ ಇಲ್ಲಂತ ಉಂಟಿದು ತಡಿಯ ನೋಡು ಬಂಗಾರದ್ದ ಇದು. ಅಲ್ಲ ಬಂಗಾರದ್ದಲ್ಲ. ಇದನ್ನು ಯಾಕೆ ತೆಗಿಲಿಕ್ಕೆ ಹೋದ್ರಿ ನೀವು? ಯಾಕೆ? ಏನ್ ಪ್ರಯೋಜನ ಉಂಟು? ನೀವು ಬೇಕು ಅಂತ ಕಂಡ್ರೆ ನಾನು ಜನ ತೋರಿಸ್ತೆ. ಹೌದಾ? ಹಿಂಬದಿಗೆ ಹೋಗಿ. ಏನಿಲ್ಲ ಅಂದ್ರೂ ನಿಮಗೊಂದು 25 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಹೌದು. ನಾ ಒಂದು ಕೆಲಸ ಮಾಡು. ಅವ್ರು ನಾನು ಮಾತಾಡಿದ್ರೆ ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ. ಒಂದು ಹೊಂದಾಣಿಕೆ ಮಾಡಿ ನೀನೇ ಕರ್ಕೊಂಡು ಬಾ. ಒಂದು ಪ್ರಯತ್ನ ಮಾಡುವ. ಒಂದು ಮಾಡಿ ಕರ್ಕೊಂಡು ಬಾ. ಅಯ್ಯೋ ಅಜ್ಜಿ, ಲಾಲಿಸಿ ಕೇಳಜ್ಜಿ ಆದಿತ್ಯಪುರದ ಲಾಲಿಸಿ ಕೇಳಜ್ಜಿ ಲಾಲಿಸಿ ಕೇಳಜ್ಜಿ ಆದಿತ್ಯಪುರದ ಭೂಪಾಲ ವಿಕ್ರಮರಾಯನ ಭೂಪಾಲ ವಿಕ್ರಮರಾಯನ ಬಾಲ ಪ್ರದೀಪ್ತನಿಗಾಪ್ತನ ವಿಜಯನು ಬಾಲ ಪ್ರದೀಪನಿ ಆಪ್ತನ ವಿಜಯನು ಊಳಿಗ ಕರುಗುವೆನು ಆದಿತ್ಯಪುರದ ಭೂಪಾಲ ವಿಕ್ರಮರಾಯನ ಭೂಪಾಲ ವಿಕ್ರಮರಾಯನ ಲಾಲಿಸಿ ಕೇಳಜ್ಜಿ. ಓ ಅಜ್ಜಿ, ಮುಸಲ್ಮಾನ್ ಬಾರಿ ಬೇಸರ ಮಾಡು. ಅಜ್ಜಿಯ ಹಾಗಲ್ಲ, ನನಗೇನಷ್ಟು ಪ್ರಾಯ ಆಯ್ತಾ? ಹಳೆ ಮುದುಕಿ ಹಳೆ ಮುದುಕಿ ಅಲ್ಲ ಎಳೆ ಮುದುಕಿ ಅಲ್ಲ. ಬೇಡ, ನಾನಿನ್ನು ಯುವತಿ. ಆಡಿಲ್ಲ. ಹಳೆ ಹುಡುಗಿ, ಹೊಸ ಹುಡುಗಿ ಹೇಳು. ಆಯ್ತು. ಹೊಸ ಹುಡುಗಿ ಇರಲಿ, ನೀವು ಬೇಸರ ಆಗೋದು ಬೇಡ. ನಾನು ಯುವರಾಜ ಅಂದಾಗ ನಾನೇನ್ ತಿಳ್ಕೊಂಡ್ರ? ಎಲ್ಲ ನಮ್ಮ ಬೆಲೆ ಕಡಿಮೆ ಮಾಡೋರು ನಿಮ್ಮಂತವ್ರೇ ನೋಡು. ಒಂದು ಮಾತು ಹೇಳಿಲ್ಲ, ನಿಮ್ಮ ಬೆಲೆ ಯಾವತ್ತೂ ಕಡಿಮೆ ಆಗುವುದೇ ಇಲ್ಲ. ಕಡಿಮೆ ಆಗೋ ಬೆಲೆಯೇ ಅಲ್ಲ ಇದು. ತೆಗೆದಷ್ಟು ಮಗದಷ್ಟು ಬರ್ತದೆ ಬಿಟ್ರೆ ಕಡಿಮೆ ಅಂತೂ ಯಾವತ್ತೂ ಆಗುದಿಲ್ಲ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ ಹೇಳಿದ್ದಾರೆ, ಅನುಮಾನವೇ ಇಲ್ಲ. ಈ ಮೂರ್ತಿಯಲ್ಲಿ ಇನ್ನು ಎಂತೆಂತಂದು ಉಂಟು ಆ ದೇವರಿಗೇ ಗೊತ್ತುಂಟು. ನೀನು ಆಗಾಗ ಬರ್ತಾ ಇರಿ ಎಲ್ಲ ನಾನು ಖಂಡಿತ ಬೇಸರ ಇಲ್ಲ. ಎಲ್ಲ ಅನುಭವ ಮಾಡಿಸಿಕೊಡ್ತೇನೆ. ನಿಮ್ಮ ಒಟ್ಟಿಗೆ ಎಷ್ಟೊತ್ತಿಗೆ ಬಾ ಹೇಳಿದ್ರು ನಾನು ಬಂದೇ ಬರ್ತೇನೆ. ಹೌದಾ? ಕಾರಣ ಏನು? ನಿಮ್ಮಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಉಂಟು ಅಂತ ನನಗೆ ಅರ್ಥ ಆಗಿದೆ. ಹೌದೇನಾ? ಒಳ್ಳೆ ಹುಡುಗ ನೀನು. ಅಜ್ಜಿ ತಪ್ಪು ತಿಳಿಬೇಡಿ, ಅಲ್ಲಿ ಯುವರಾಜ್ ಅಂತ ಹೇಳಿದ್ನಲ್ಲ, ಅವನು ನಾನಲ್ಲ, ಅವನ ಮಿತ್ರ ನಾನು, ಆಪ್ತ ಮಿತ್ರ. ಮಿತ್ರ. ಆದ್ರೂ
ತೊಂದ್ರೆ ಇಲ್ಲ. ಹೆಸರು ವಿಜಯ ಎನ್ನುವುದಾಗಿ. ಹೌದಾ? ಹೌದು, ಹೌದು. ಆದ್ರೆ ನಿಮ್ಮಂತವ್ರು ಬೇಕು. ಹಾ. ಒಮ್ಮೆ ನೀನು ಅವ್ನ ಗೆಳೆಯ ಅಂತ ಆದ್ರೂ ತೊಂದ್ರೆ ಇಲ್ಲ. ಎಲ್ಲಿಯಾದ್ರೂ ಅವ್ರು ಕಾಣೋದಿದ್ರು ನಿಮ್ಮಂತವ್ರ ಹತ್ರ ಹೇಳಿದ್ರೆ ತೋರಿಸ್ತಿರಲ್ಲ. ಅನುಮಾನವೇ ಬೇಡ. ಹಾಗಿದ್ರೆ ನಿನ್ಗೆ ನಾವು ದೂಡಿದಂತ ಬೇಸರ ಮಾಡಬೇಡ. ಛೆ, ಛೆ, ಛೆ. ಬೇಸರ ಅದು ನನಗೆ ಇಲ್ಲ. ಯುವರಾಜ್ ಅಂದ್ರೆ ಸಿಟ್ಟು ಬಂದು ಹೋಯ್ತು. ಹಾಗಾಗಿ ದೂಡ್ಬಿಟ್ಟೆ. ಮನೆಯಲ್ಲಿ ಈಗ ಅಜ್ಜಿ ಮೊಮ್ಮಗನ್ ದೂಡುವುದಿಲ್ವಾ? ಅಲ್ಲ ಅಷ್ಟೇ ಅಲ್ಲ, ನಮ್ಮನೆಗೆ ಕೆಲವರು ಬರ್ತಾರೆ, ಹಾ. ಕಾಸಿಲ್ದೆ ಬಂದ್ರೆ ಹೀಗೆ ದೂಡಿ ಬಿಡ್ತೇನೆ. ನಂಗೆ ಹಾಗಾಗೋದು ಬೇಡ. ಈಗ ಬಾ ಕೂತ್ಕೋ. ಅಲ್ಲ ಕೂತ್ಕೋ. ಬಾ ಕೂತ್ಕೋ. ಅಲ್ಲ ಕೂತ್ಕೊಳ್ಳೋದು ಬೇಡ. ಒಳ್ಳೆ ಕೇಳ್ಕೊ. ಕೆಳಗೆ ಕೂತ್ಕೊಳ್ಳ. ನಾನು ಅಲ್ಲೇ ಕುತ್ಕೊಳ್ಳೋದು, ನೀನೇ ಅಲ್ಲೇ ಕುತ್ಕೊಳ್ಳೋದು, ಇಬ್ರು ಒಂದೇಯ. ಅಂದ್ರೆ ಈಗ ಯುವರಾಜರ ಆತ್ಮೀಯನೇ ಇಲ್ಲ. ಹಾ, ಯುವರಾಜರು ಬಂದ್ರೆ ಇಲ್ಲಿ. ಆಯ್ತಪ್ಪ, ನಮ್ಗೆ ಇಲ್ಲೇ ಸಾಕು, ತೊಂದರೆ ಇಲ್ಲ. ಯುವರಾಜರ ಅಪ್ಪಯ್ಯ ಬಂದ್ರೆ ಒಳಗೆ. ಅದು ನಿಮ್ಮ ವ್ಯವಸ್ಥೆ, ತೊಂದರೆ ಇಲ್ಲ. ಅದೆಲ್ಲ ಹೇಳಿದ್ದು ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಉಂಟು. ಎಂತದ? ದಾರಿಯಲ್ಲಿ ಬರುವಾಗ ಹಾ. ಒಬ್ಬರನ್ನು ಕಂಡೆವು. ಯಾರ? ಅವನು ಹೆಂಗಸನ್ನ. ಹೆಂಗಸು? ಹೌದು. ಹಾ. ಅವ್ರ ಬಗ್ಗೆ ಕುತೂಹಲ ಕೆರಳಿತ್ತು. ಯಾರು ಏನು ಅಂತ ಗೊತ್ತಾಗ್ಲಿಲ್ಲ. ಹಾ. ಕೇಳುವ ಸಮಯ ಅವ್ರು ಕೊಡ್ಲಿಲ್ಲ. ಹಾ. ಹಾಗೆ ಹೊರಟು ಬಂದ್ರು. ಅಯ್ಯಯ್ಯೋ. ಹಾಗೆ ಬರುವಾಗ ಹಾ. ಈ ಮನೆಯನ್ನು ಹೊಕ್ಕಿದ್ರು. ಓ, ಉಳನ್ ನೋಡಿದ್ರ ನೀವು? ಅವಳನ್ನು ನೋಡಿದ್ದು ಸರಿ. ನಾನು ನೋಡಿದ್ ಮಾತ್ರ ಅಲ್ಲ, ಹಾ. ನನ್ನ ಆತ್ಮೀಯ ಯುವರಾಜ ನೋಡಿದ. ಹಾಗೆ. ನೋಡಿದ ಮೇಲೆ ಅವನಿಗೆ ಅನಿಸಿದ್ದು ಹೀಗೆ, ಹಾ. ಅವರ ಮೇಲೆ ಆಸೆ ಉಂಟಾಯ್ತು. ಯುವರಾಜನಿಗೆ? ಹೌದು, ಹೌದಾ? ಆಸೆ ಉಂಟಾಯ್ತು. ಅದಕ್ಕೆ ಅಂತ ಹೇಳ್ತಾರೆ. ಮಾತಾಡ್ಬೇಕು ಅಂತ ಹೇಳಿದ್ರು. ಯುವರಾಜರು ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಕೇಳಿದ್ರು. ಅವಕಾಶ? ಹೌದೌದು. ಯುವರಾಜರು ಕೇಳಿದ್ರು ಅಂದ್ರೆ ನಮ್ಮ ಭಾಗ್ಯ. ಹೌದು. ನಮ್ಮ ಭಾಗ್ಯದ ಬಾಗಿಲು ತೆರೆದ ಹಾಗೆ. ಹಾಗಾಗಿ ಹೌದು. ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕು. ಯಾವಾಗ ಬರುವುದು ಅಂತ ನೀವು ಸಮಯ ಕೊಟ್ರೆ ಆವಾಗ ಅವ್ರು ಬರ್ತಾರೆ. ಯಾವಾಗ ಅಂದ್ರೇನು? ಹಾ. ಇವತ್ತು ಬೇಕಿದ್ರೆ ಇವತ್ತು, ನಾಳೆ ಬೇಕಿದ್ರೆ ನಾಳೆ. ಹಾ. ಅದು ಎಷ್ಟಂದೆ? ಹ? ಎಂತ ಹಣ ಎಷ್ಟಂದ್ಯಾ? ಹಣ ಎಂತಕ್ಕೆ? ಮನೆ ಮತ್ತೆ ನಮ್ಮನೆ, ನಮ್ಮಂತವ್ರ ಮನೆಗೆ ಬರುವಾಗ ಸ್ವಲ್ಪ ಹಣ ಇಟ್ಕೊಂಡು ಬರ್ಬೇಕಾ? ಇಲ್ಲಂತ ಹಣ ಕೊಟ್ಟು ವ್ಯವಹಾರ ಹಣ ಕೊಡದೆ ವ್ಯವಹಾರವೇ ಇಲ್ಲ. ಅಲ್ಲ, ಎಂತಕ್ಕಂತ ಮಾಡುವ ಮಾರ್ರೆ? ನೋಡು, ಹಾ. ಇಲ್ಲಿ ನಮ್ಮನೆಯಲ್ಲಿ ಎಲ್ಲ ಒಂದೊಂದಕ್ಕೊಂದೊಂದು ಬೆಲೆ ಅಂತ ಉಂಟು. ಹೇಗೆ? ನಮ್ಮನೆಗೆ ಬರುವುದಕ್ಕೆ ಇಷ್ಟ ಹಣ, ಬಂದ ಮೇಲೆ ಮಾತಾಡೋದಕ್ಕೆ ಇಷ್ಟ ಹಣ, ಅಲ್ಲ. ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಇಷ್ಟ ಹಣ. ಅಲ್ಲ, ಎಷ್ಟು ಯಾವುದಕ್ಕೆ ಎಷ್ಟು ಅಂತ ಉಂಟು? ಎಷ್ಟು ಉಂಟು ಅದೆಲ್ಲ ನಾ ಹೇಳ್ತೇನೆ ಅದನ್ನ. ಹಾ, ಹಾ. ನೀನ್ ಯಾವ್ದಕ್ಕೂ ಇದು ಅಡ್ಡಿಲ್ಲ ಅಂತ ನಾ ಹೇಳಿದ ತಕ್ಷಣ ಮುಂಗಡ ಕೊಡ್ಬೇಕು. ಹಂಗಾರೆ ಇದು ಯಾರ ಮನೆ ಮಾರ್ರೆ ಇದು? ನಾನು ಒಟ್ಟು ಸತ್ಯ ಹೋಗು, ನಿಮ್ಗೆ ಯಾರ ಮನೆ ಅಂತಲೇ ಗೊತ್ತಾಗ್ಲಿಲ್ಲ. ಅಲ್ಲ, ಹಣ ಕೊಟ್ಟು ನಾನು ಕುಂಕುಮ ನೋಡಿದ್ರು ಗೊತ್ತಾಗ್ಲಿಲ್ಲ. ಅಯ್ಯೋ, ಮಹಾಪತಿ ವೃತ್ತ ಕಂಡಾಗಾಯ್ತು ನನಗೆ. ನಾವು ನಿತ್ಯ ಮುತ್ತೈದೆ ಅಂದ್ರೆ ಅಂದ್ರೆ ನಾನು ಈ ಕರ್ಮಣಿ ಉಂಟು. ಹೌದಾ? ನಿತ್ಯ ಮುಕ್ತ ಇದೆ. ಹೌದು. ನಿಮ್ ಗಂಡ ಸಾಯುವುದೇ ಇಲ್ಲ. ಒಬ್ರು ಸತ್ರು ಮತ್ತೊಬ್ರು ಬದುಕಿರ್ತಾರಲ್ಲ. ಅಲ್ಲ, ನಂಗೆ ತಲೆಗೆ ಹೋಗ್ಲಿಲ್ಲ ಅಜ್ಜಿ. ದಿವಸಕ್ಕೊಂದು 10-15 ಜನ ಬರ್ತಾರಲ್ಲ, ಯಾರೋ ಒಬ್ಬಿಬ್ರು ಹೋದ್ರಪ್ಪ, ಉಳಿದವ್ರಿಗಾಗಿ ಇಟ್ಕೊಳ್ಳೋದು. ಅಂದ್ರೆ ಇದು ಎಂದ ಹುಡುಗಾಡ ಮಾರ? ವೇಷ ಗೊತ್ತುಂಟೇನಾ? ಸಂತೋಷ ತಡಿಲಿಕ್ಕೆ ಆಗ್ಲಿಲ್ಲ, ಮಾತೆ ಬರೋದಿಲ್ಲ. ನಾನು ಬಂದು ಎಲ್ಲಿ ಬಂದಂತ ಈಗ ಗೊತ್ತಾಯ್ತು ನನಗೆ. ಗೊತ್ತಾಯ್ತು. ಅಡ್ಡಿಲ್ಲ. ಈಗ ಅವ್ರನ್ನ ಅವ್ರು ನೀನು ಕರ್ಕೊಂಡು ಬಾ. ಹಣ ತರ್ಬೇಕಿತ್ತು. ಹಣ ಹಣ ತರ್ಬೇಕು. ಹೌದು. ಎಷ್ಟು? ಎಷ್ಟು ಕೊಡ್ಬೋದಾ? ನೀವೆಷ್ಟು ಕೇಳ್ತೀರಿ? ನಾನು ಇಷ್ಟು ದಿನ ಆದ್ರೂ ಕೆಲವು ವರ್ಷ ಆಯ್ತು ಹಾ. ಅವಳು ನಾನು ಈ ವೃತ್ತಿಗಳಿಸ್ಲಿಲ್ಲ. ಯಾಕೆ? ಯಾಕೆ? ಅವಳು ಮೈ ಮೇಲೆ ಬೇಕಷ್ಟು ಬಂಗಾರ ಇತ್ತು. ಅದನ್ನೇ ದಿವಸ ಕಳ್ಚಿ ಒಂದೊಂದು ಮಾರಾಟ ಮಾಡಿ ಇಷ್ಟು ವರ್ಷ ಉಂಡಾಯ್ತು. ಹಾ. ಈಗ ಕೊಡುವಾಗಲೂ ಒಂದು ದೊಡ್ಡ ಜನರಿಗೆ ಕೊಡಬೇಕು ಅಂತ ಮಾಡಿದ್ದೇನೆ. ಹಾಗಾಗಿ ಈ ಸಣ್ಣ ಪುಟ್ಟ ಜನರಿಗೆಲ್ಲ ಕೊಡುವುದಿಲ್ಲ. ಎಷ್ಟು ಚಂದ ಇದ್ದಾಳೆ ನೋಡು. ಹಾಗಾಗಿ ಒಂದಿಷ್ಟು ನಾನು ಕೇಳ್ಬೋದಿತ್ತು. ಕೇಳಿದ್ದೆ ಕಡಿಮೆ ಆಗಿಬಿಟ್ರೆ ಯುವರಾಜರು ಮತ್ತೆ ಹೆಚ್ಚು ಕೊಟ್ರೆ, ಹಾಗಾಗಿ ಕೇಳಲಿಕ್ಕೆ ಅನುಮಾನ ಆಗ್ತಾ ಉಂಟು ನನಗೆ. ಅಲ್ಲ, ನೀವು ಕೇಳಿ, ಮತ್ತೆ ನಾವು ಕೇಳದೇ ಇದ್ರೆ ನಾವು ಕೊಡುದು ನಿಮ್ಗೆ ಕಮ್ಮಿ ಆಗ್ಬಿಟ್ರೆ? ಒಂದು 10-20 ಸಾವಿರ. 10-20 ಅಂದ್ರೆ 35 ಒಟ್ಟಿಗೆ 30. 30,000. 30-40 ಸಾವಿರ ಇಲ್ಲ? ಬೇಡ. 30-40 70 ಆಗ್ತದೆ. ಬೇಡ. ಬೇಡ. 10-20 ಸಾಕು. ಸಾಕ? ಹಾ. 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 ಅದು ಕೊಡ್ಬೋದಾ? 30 ವ್ಯವಸ್ಥೆ ಮಾಡು. ಹೌದಾ? ಬರುವಾಗ ನಾನೇ ತಂದು ಕೊಡ್ತೆ. ಹಾ. ಒಂದು ನೀವು ವ್ಯವಸ್ಥೆ ಮಾಡಿದ್ರೆ ಆಯ್ತು. ನಾಳೆ ಬರ್ಲಿಕ್ಕೆ ಹೇಳು. ಹಾ. ಒಂದು ಕೆಲಸ ಮಾಡು, ಅವ್ರು ನೀನೇ ಕರ್ಕೊಂಡು ಬಾ. ಹಾ. 30 ಅವ್ರ ಲೆಕ್ಕದಲ್ಲಿ ಆಯ್ತಲ್ಲ, ಹಾ. ನೀವೊಂದು 10 ಹಿಡ್ಕೊಂಬ. 30 ಲೆಕ್ಕದಲ್ಲಿ, 10 ನನ್ನ ಲೆಕ್ಕದಲ್ಲಿ. ಯಾಕೆ ಹೇಳು? ಇದು ಒಟ್ಟು 40 ಆಯ್ತು. 40. ಅದ್ರಲ್ಲಿ ನಂಗೆಷ್ಟು ನಿಮ್ಗೆಷ್ಟು? ನಿಂಗಿಲ್ಲ. ಅಯ್ಯೋ, ನಿನಗೆ ವಿಷಯ ಗೊತ್ತಿಲ್ಲ. ಇಲ್ಲ. ಸ್ಮಶಾನಕ್ಕೆ ಹೋದ ಹೆಣ, ಹಾ. ನಮ್ಮನೆಗೆ ಬಂದ ಹಣ ಯಾವುದು ತಿರುಗಿ ಹೋಗುವುದಿಲ್ಲ. ಪ್ರಶ್ನೆ ಇಲ್ಲ. ಹಾಗಾದ್ರೆ ಹಣ ಹೋದ್ರೆ ಒಡ್ಡಿಲ್ಲ, ಹೆಣ ಒಂದು ಮನೆಗೆ ಹೋಗ್ಲಿ. ಹೌದು, ಅದು ಕಳಿಸ್ತು ಕೊಡ್ತೇನೆ. ನಾನು ವ್ಯವಸ್ಥೆ ಮಾಡ್ತೇನೆ. ಹೌದು. ಆಯ್ತು ಆಯ್ತು. ಅಂತೂ ಭಾಗ್ಯದ ಏನಮ್ಮ
ಬಾಲೆ ಪದ್ಮಾಕ್ಷಿಗೆ ಮಗಳೆಂದು ನಿನ್ನನು ಬಾಲೆ ಪದ್ಮಾಕ್ಷಿಯೇ ಮಗಳೆಂದು ನಿನ್ನನು ಪಾಲಿಸಿದಂತರಿಯ ಅರಿಯೆಯ ನೀನು ಕಾಲನ ವಜವಾದಳೆನ್ನ ಕುಮಾರಿಯೂ ಚೂಲದಾರಿಯು ಕೊಟ್ಟ ನಿನ್ನ ಪೊರೆದೆ ಪದ್ಮಾವತಿ ಏನಮ್ಮ ಅವತ್ತು ನೋಡು ಜೀವ ತಕ್ಕೊಳ್ಳೋದಕ್ಕೆ ಹೋಗಿದ್ದೆ ನೀನು. ಹೌದು, ನಾನು ಅಷ್ಟೊತ್ತಿಗೆ ಬಂದು ನಿನ್ನನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದೆ. ದೇವ್ರ ಹಾಗೆ ಬಂದ್ರಿ. ನಿನಗೇನಾದ್ರೂ ಕಡಿಮೆ ಮಾಡಿದ್ದೇನೆ ಹೇಳು. ಹಾಗೆ ಹೇಳುವುದಕ್ಕಾಗುತ್ತದ? ನಿನ್ನ ಒಡವೆ ಮಾರಿಯಾದ್ರೂ ನಿನ್ನ ಹೊಟ್ಟೆಗೆ ಸರಿ ತಂದು ಹಾಕ್ಲಿಲ್ವಾ? ಆದ್ರೆ ಅದನ್ನಾದ್ರೂ ಮಾಡುವವರು ಬೇಕಲ್ಲ. ಯಾರಿದ್ದಾರೆ ಹೇಳುತ್ತೆ? ನನ್ನ ಮಗಳು ಅಂತ ತಿಳ್ಕೊಂಡು ನಾನು ನಿನ್ನನ್ನು ರಕ್ಷಣೆ ಮಾಡಿದೆ. ಆ ಭಾವನೆ ನನಗೂ ಉಂಟಮ್ಮ. ನನಗೊಂದು ಮಗಳಿದ್ದಿದ್ಲೆ, ಏನ್ ಮಾಡುವ ಹೇಳು? ಹೌದಾ? ನನಗೊಂದು ಮಗಳಿದ್ದಿದ್ಲು. ಏನಾಯ್ತು? ಮದುವೆ ಮಾಡಿ ಕೊಟ್ಟು ಬಿಟ್ರ? ಇಲ್ವೇ, ಮತ್ತೆ ಚಾಪೆಯಿಂದ ಕೆಳಗೆ ಬಿದ್ದು ಸತ್ತು ಹೋದ್ಲವಳು. ಅಮ್ಮ, ಇದೇನಮ್ಮ ಆಶ್ಚರ್ಯ? ಆ, ಮೇಲಿಂದ ಪರ್ವತದಿಂದ ಕೆಳಗೆ ಬಿದ್ದು ಸಾಯುವವರಿದ್ದಾರೆ, ಆ. ಮನೆ ಮಹಡಿಯಿಂದ ಕೆಳಗೆ ಬಿದ್ದು ಸಾಯುವವರು ಇರ್ತಾರೆ, ಆ. ಬೇಡ ಮಂಚದ ಮೇಲಿಂದ ಆದ್ರೂ ಬಿದ್ದು ಸಾಯಬಹುದು. ಆ. ಇದೆಂತದ್ದು? ಚಾಪೆ ಅಟ್ಟದ ಮೇಲೆ ಹಾಸಿಟ್ನೆ, ಸರಿ, ಹಾಗಾಗಿ ಬಿದ್ದು ಸತ್ತೇ ಹೋದ್ಲು. ನಾನಿದ್ದೆ ನಮ್ಮ ನೆನಪ. ಅವಳು ಸಿಕ್ಕಿದ ಮಗಳೇ ಆಗಿದ್ಲೆ. ಸಿಕ್ಕಿದವಳೆಯ? ಏನೋ ಅವಳನ್ನು ಬೆಳೆಸಿ ದೊಡ್ಡದಾಗಿ ಮಾಡಿ ಅವಳನ್ನ ಒಂದು ರೀತಿಯಲ್ಲಿ ಸಮಾಜ ಸೇವೆಗೆ ಹಚ್ಚಿ ಕೆಲವು ಹಣ ಮಾಡಿ ಮನೆ ಎಲ್ಲ ಮಾಡಬೇಕು ಅಂತ ಮಾಡಿದ್ದೆ. ಎಷ್ಟು ಒಳ್ಳೆ ಮನಸ್ಸು ನಿಮ್ಮ. ಹೌದೇ? ಸಮಾಜ ಸೇವೆ ನನಗೇನ್ರಿ ಉಪಕಾರ ಆಗ್ಬೇಕು, ನಾವು ಇದ್ದಿದ್ದು ಯಾಕೆ ಮತ್ತೆ. ಹೌದು. ಆದ್ರೆ ಏನ್ ಮಾಡು, ಅವಳು ಸುತ್ತ ಹೋದ್ಲಲ್ಲ. ಈಗ ನೀ ಸಿಕ್ಕಿದೆ, ನಿನ್ನನ್ನು ಹಾಗೆ ಬೆಳೆಸಿದ್ದೇನೆ. ಹೌದು. ಆದ್ರೆ ನಿನ್ನಿಂದ ನಾನು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಏನಾಗಬೇಕು? ನಾಳೆ ನಿನ್ನಿಂದ ಒಂದಿಷ್ಟು ಸಂಪಾದಿಸಬೇಕು, ಆನಂತರ ಮನೆ ಮೇಲೆ ಮನೆ ಕಟ್ಟಬೇಕು, ಇತ್ಯಾದಿ ಇತ್ಯಾದಿ ಆಸೆಯಿಂದ. ಆಗಲಿ ಆಗಲಿ. ಆದ್ರೂ ಇಷ್ಟು ವರ್ಷ ನಾನು ಯಾಕೆ ನಿನಗೆ ಅದನ್ನೆಲ್ಲ ಹೇಳಿಲ್ಲ ಹೇಳು? ಅದಕ್ಕೆ ಸರಿಯಾದ ಗಟ್ಟಿ ಜನ ಒಬ್ರು ಬರ್ಲಿಲ್ವಾಗಿತ್ತು. ಇವತ್ತು ಈ ನಾಡಿನ ಯುವರಾಜ ನಿನ್ನನ್ನು ನೋಡಿದ್ದಾನೆ. ಅದಕ್ಕೆ ಅರ್ಥ ಆಯ್ತಾ? ನೋಡಿದ್ದಾರೆ. ಅವ್ನು ನಿನ್ನ ಮೇಲೆ ಮನಸ್ಸು ಮಾಡಿದ್ದಾನೆ. ಹಾಗಾಗಿ ನೀನು ಅವನಿಗೆ ಬೇಕಂತ ನಾನು ಹೇಳಿದ್ದೇನೆ. ಅವನು 30 ತಕೊಂಡು ಬನ್ನಿ ಅಂತ ಹೇಳಿದ್ದೇನೆ. 30,000 ಹಣ. ಹೌದು, ಯಾರು ಕೊಡ್ತಾರೆ 30,000 ಎಲ್ಲ? ಯೋಚನೆ ಮಾಡು. ಅದಕ್ಕಾಗಿ ನಾಳೆ ನೋಡಿ ಹೀಗೆಲ್ಲ ಇರುವುದಲ್ಲ, ಶೃಂಗಾರ ಮಾಡಿಕೊಂಡು ಯುವರಾಜ ಬಂದಾಗ ಅವನನ್ನು ಸ್ವಾಗತ ಮಾಡಿ ಅವನಿಗೆ ಬೇಕಾದದ್ದನ್ನೆಲ್ಲ ಒದಗಿಸಿ ಕೊಟ್ಟು ನಾವು ಮತ್ತೆ ಅವನು ಪದೇ ಪದೇ ಬರುವ ಹಾಗೆ ಮಾಡಬೇಕು. ಅದಷ್ಟು ಮಾಡಿಬಿಟ್ರೆ ನೀನು ನೋಡು, ನಾವು ಒಳ್ಳೆ ಲೇಸನಾಡಿದಿರಮ್ಮ ಮರೆಯಲಾರ